ಹಲೋ ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ಇಂಜಿನಿಯರಿಂಗ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಪೂರ್ತಿ VTU ಮತ್ತು ಆಟೋನಮಸ್ ಕಾಲೇಜ್ ಬಗ್ಗೆ ಮಾತಾಡ್ತೀವಿ. ಈ VTU ಅಂದರೆ ಏನು ಮತ್ತು ಆಟೋನಮಸ್ ಅಂದರೆ ಏನು, ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲಾಗಿ ಮತ್ತು ಇದು ಕಂಪಾರಿಸನ್ ಅಷ್ಟೊಂದು ಮ್ಯಾಟ್ರ್ ಆಗುತ್ತೆ. ಖಂಡಿತ ತುಂಬಾ ಮ್ಯಾಟ್ರ್ ಆಗುತ್ತೆ. ನೀವೇನು ಕಾಲೇಜ್ ಜಾಯ್ನ್ ಆಗಿ ಮುಂಚೆ ನೋಡಿದರೆ ವೆಲ್ ಆ್ಯಂಡ್ ಗುಡ್, ಮತ್ತು ಜಾಯ್ನ್ ಆದ್ಮೇಲೆ ಕೂಡ ನೋಡಿದರೆ ನೀವೇನು ಮಾಡಬೇಕು ಏನಿಲ್ಲ ಅನ್ನೋದು ಕಂಪ್ಲೀಟಾಗಿ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನೋಡಿ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಬನ್ನೀಗ ಡೈರೆಕ್ಟಾಗಿ ವಿಡಿಯೋ ಹೋಗೋಣ. ಏನು VTU ಮತ್ತು ಆಟೋನಮಸ್ ಅಂದರೆ? VTU ಅಂದರೆ ಗೊತ್ತು ನಿಮಗೆ ಏನಪ್ಪ ಅಂದರೆ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂತ. ಅಂದರೆ VTU ಅಂದರೆ ಒಂದು ದೊಡ್ಡ ಯೂನಿವರ್ಸಿಟಿ. ಆ ಯೂನಿವರ್ಸಿಟಿ ಒಳಗಡೆ ಕರ್ನಾಟಕದಲ್ಲಿರುವಂಥ ಆಲ್ಮೋಸ್ಟ್ ಮೋಸ್ಟ್ ಆಫ್ ದಿ ಇಂಜಿನಿಯರಿಂಗ್ ಕಾಲೇಜಸ್ VTU ಅಂಡರಲ್ಲೇ ಬರುತ್ತೆ. ಇನ್ನು ಆಟೋನಮಸ್ ಅಂದರೆ ಏನು? ಆಟೋನಮಸ್ ಅಂದರೆ ಅವ್ರದ್ದೇ ಆದ ಓನ್ ಯೂನಿವರ್ಸಿಟಿ ಇರುತ್ತೆ. ಇದು ಯಾವ ಥರ ಅವ್ರಿಗೆ ಆದ ಓನ್ ಯೂನಿವರ್ಸಿಟಿ ಅಂತ ಬರುತ್ತೆ ಅಂದರೆ, ಈಗ ಒಂದು ಕಾಲೇಜ್ದು ಬ್ರಾಂಚ್ ಆಫ್ ಕಾಲೇಜಸ್ಸು ತುಂಬಾ ಒಂದು, ಈಗ ಎಕ್ಸಾಂಪಲ್ ಎಕ್ಸನ ಒಂದು ಕಾಲೇಜ್ ಅಂದ್ಕೊಳ್ಳಿ, ಅಲ್ಲಿ ಅದರದ್ದೇ ಆದ ತುಂಬ ಮೆಡಿಕಲ್ ಕಾಲೇಜಸ್ಸು, ನರ್ಸಿಂಗ್ ಕಾಲೇಜಸ್ಸು ತುಂಬಾ ಕಾಲೇಜಸ್ ಆಗಿ ಮತ್ತು ಬೇರೆ ಬೇರೆ ಕಡೆ ಬ್ರಾಂಚ್ ಓಪನ್ ಮಾಡಿ ಅವ್ರದ್ದು ಆದರೆ ಒಂದು ಆಡಳಿತ ಮಂಡಳಿ ಏನಾಗಿರುತ್ತೆ ದೊಡ್ಡದಾಗಿ ಬೆಳೆದಿರುತ್ತೆ. ಆ ಒಂದು ಕಾಲೇಜಸ್ಗೆ ಮತ್ತೆ ರೆಕಗ್ನೈಸ್ ಆಗಿರಬೇಕು ಮತ್ತು ತುಂಬ ವರ್ಷ ಇರಬೇಕು ಅಂಥ ಒಂದು ಕಾಲೇಜ್ ಮಾತ್ರ ಓನ್ ಯೂನಿವರ್ಸಿಟಿ ಅನ್ನೋದು ಸಿಗುತ್ತೆ. ಇಲ್ಲಾಂದರೆ ಸುಮ್ಮನೆ ಈಗ ಒಂದು 2-3 ಇಯರ್ಸ್ ಆಯಿತು ಅನ್ನೋಂಥ ಕಾಲೇಜಸ್ ಆದರೆ VTU ಅಂಡರಲ್ಲೇ ಬರ್ತಾರೆ. ಓಕೆ, VTU ಅಲ್ಲಿ ಏನು ಅಡ್ವಾಂಟೇಜ್ ಇದೆ ಮತ್ತು ಏನು ಡಿಸ್ಅಡ್ವಾಂಟೇಜ್ ಇದೆ ಮತ್ತು ಆಟೋನಮಸಲ್ಲಿ ಪ್ರೋಸು ಕಾನ್ಸ್ ಎಲ್ಲನೂ ಕಂಪ್ಲೀಟಾಗಿ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ಹೋಗಿ ಡೈರೆಕ್ಟಾಗಿ ವಿಡಿಯೋಗೆ ಹೋಗೋಣ. ಮೊದಲನೇದಾಗಿ ಯೂನಿವರ್ಸಿಟಿ ಕಂಟ್ರೋಲ್ ಆ್ಯಂಡ್ ಅಪ್ಲಿಕೇಶನ್ಸ್ ಅಂದರೆ ನೋಡಿ, VTU ಒಂದು ಬಂದು ನಿಮಗೆ ಸೆಂಟ್ರಲೈಸ್ಡ್ ಯೂನಿವರ್ಸಿಟಿ ಮೋಸ್ಟ್ ಆಫ್ ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಕರ್ನಾಟಕದಲ್ಲಿ ಏನಂತ ಎಲ್ಲ VTU ಅಂಡರ್ ಬರ್ತವೆ. ಮತ್ತು ಆಟೋನಮಸ್ ಕಾಲೇಜ್ ಅಂದರೆ ಆ ಕಾಲೇಜ್ ಸ್ಪೆಸಿಫಿಕ್ ಅಕಾಡೆಮಿಕ್ ಇಂಡಿಪೆಂಡೆನ್ಸ್ ವಿತ್ VTU ಅಪ್ಲಿಕೇಶನ್ಸ್. ಆಟೋನಮಸಲ್ಲಿ ಮತ್ತು ಡಿಫ್ರೆಂಟಾಗಿ ಬರ್ತವೆ. ಒಂದು VTU ಅಪ್ಲೇಟೆಡ್ ಇರ್ತವೆ ಮತ್ತು ಒಂದು ಫುಲ್ ಕಂಪ್ಲೀಟಾಗಿ ಅವ್ರದ್ದೇ ಒಂದು ಯಾವುದೇ ಥರ ಅಪ್ಲೇಟೆಡ್ ಇರೋಲ್ಲ, ಪೂರ್ತಿ ಕಂಪ್ಲೀಟ್ ಅವ್ರದ್ದೇ ಆದ ಅಕಾಡೆಮಿಕ್ ಕ್ಯಾಲೆಂಡರ್ ಇರುತ್ತೆ, ಅವ್ರದ್ದೇ ಆದ ಓನ್ ಸಿಲೆಬಸ್ ಇರುತ್ತೆ, ಅವ್ರದ್ದೇ ಆದ ಓನ್ ಎಕ್ಸಾಮಿನೇಷನ್ ಇರುತ್ತೆ. VTU ಅಂದರೆ ನೋಡಿ, ನೀವು ಇಂಜಿನಿಯರ್ ಜಾಯ್ನ್ ಆಗ್ತಿದೆ ಅಂದರೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲಾಗಿ ತಿಳ್ಕೊಳ್ಳಿ. ಮತ್ತು ಆಟೋನಮಸ್ ಅಂದರೆ ನೀವು ಈಗ ಇಂಜಿನಿಯರ್ ಜಾಯ್ನ್ ಆದಮೇಲೆ ನಿಮಗೆ ಈಗ ಸೆಕೆಂಡ್ PU ಸಿಲಿ ಯಾವ ಥರ ನಿಮಗೆ ಸೆಕೆಂಡ್ PU ಸಿ ಬೋರ್ಡ್ ಎಕ್ಸಾಮ್ ಇತ್ತು, ಅವರು ಒಂದು ಬೋರ್ಡ್ ಎಕ್ಸಾಮ್ ನಡೆಸ್ತಿದ್ರು. ಅವರ ಅಂಡರಲ್ಲಿ ನಿಮ್ಮೆಲ್ಲ ಒಂದು ಸೆಕೆಂಡ್ PU ಸಿಲಿ ಇರುವಂಥ ಕರ್ನಾಟಕದಲ್ಲಿರುವಂಥ ಎಲ್ಲ ಕಾಲೇಜು ಆ ಒಂದು ಬೋರ್ಡ್ ಅಂಡರಲ್ಲಿ ಬರ್ತಿತ್ತು. ಬಟ್ ಇಂಜಿನಿಯರಿಂಗ್ ಜಾಯ್ನ್ ಆದಾಗ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಸ್ವಲ್ಪ ಒಂದಿಷ್ಟು ಕಾಲೇಜಸ್ಸು VTU ಅಂಡರ್ ಬರ್ತವೆ, ಇನ್ನೊಂದಿಷ್ಟು ಕಾಲೇಜಸ್ಸು ಅವ್ರದ್ದಾದ ಓನ್ ಯೂನಿವರ್ಸಿಟಿ ಇಟ್ಕೊಂಡು ಅವ್ರದ್ದಾದ ಓನ್ ಸಿಲೆಬಸ್, ಎಕ್ಸಾಮಿನೇಷನ್ಸು ಮತ್ತು ಪ್ರತಿಯೊಂದು ಅವರದೇ ನಡೀತದೆ. ಓಕೆ, ಕರಿಕ್ಯುಲಮ್ ಆ್ಯಂಡ್ ಸಿಲೆಬಸ್ ಬಗ್ಗೆ ಮಾತಾಡೋಣ. ನೋಡಿ, VTU ಅಲ್ಲಿ ಯಾರ್ಯಾರು ಜಾಯ್ನ್ ಆಗ್ತೀರಾ, ಕಾಮನ್ ಸಿಲೆಬಸ್ಸು ಸೆಟ್ ಆಫ್ ಬೈ ಯೂನಿವರ್ಸಿಟಿ. ಇದು ಯೂನಿವರ್ಸಿಟಿನೇ ಒಂದು ಪ್ರೇ ಮಾಡುತ್ತೆ ಸಿಲೆಬಸ್ಸು ಮತ್ತು ಕರಿಕ್ಯುಲಮ್ನ ಯಾವ ಟೈಮಲ್ಲಿ ಏನು ಮಾಡಬೇಕು ಅನ್ನೋದು. ಅದೇ ಇಡೀ ಆಲ್ಮೋಸ್ಟ್ ಎಲ್ಲ ಕಾಲೇಜಸ್ಗೂ ಸೇಮ್ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ಡಿಫ್ರೆಂಟ್ ಆಗಲ್ಲ. ಬಟ್ ಆಟೋನಮಸ್ ಕಾಲೇಜಲ್ಲಿ ಫ್ರೀಡಮ್ ಟು ಅಪ್ಡೇಟ್ ಆ್ಯಂಡ್ ಡಿಸೈನ್ ಇಂಡಸ್ಟ್ರಿ ರಿಲೆವೆಂಟ್ ಸಿಲೆಬಸ್. ಅಂದರೆ ಆಟೋನಮಸಲ್ಲಿ ಏನಾಗುತ್ತೆ, ಅವ್ರದ್ದೇ ಓನ್ ಆ್ಯಂಡ್ ಯೂನಿವರ್ಸಿಟಿ ಇರೋದ್ರಿಂದ ಅವ್ರು ಯಾವಾಗ ಬೇಕಾದ್ರೂ ಚೇಂಜಸ್ ಮಾಡ್ಬೋದು ಸಿಲೆಬಸ್ನ, ಮತ್ತು ಅವ್ರಿಗೆ ಹೆಂಗೆ ಬೇಕಾದ್ರೂ ಡಿಸೈನ್ ಮಾಡ್ಬೋದು. ಯಾಕಂದರೆ ಇಂಡಸ್ಟ್ರಿ ಲೆವೆಲ್ಗೆ ಯಾವ ಥರ ಬೇಕೋ ಆ ಥರ ಅವರು ಡಿಸೈನ್ ಮಾಡ್ತಾರೆ. VTU ಸಿಲೆಬಸ್ ಅಪ್ಡೇಟ್ ಈಸ್ ಸ್ಲೋವರ್ ಕಂಪೇರ್ ಟು ಆಟೋನಮಸ್. ಖಂಡಿತ ಇದು ನಿಜನೇ. ಯಾವಾಗ ನೀವು VTU ಅಲ್ಲಿ ಸೇರ್ಕೋತೀರ, ಅವ್ರದ್ದು ಒಂದು ಸಿಲೆಬಸ್ ಏನಿದೆ ಅದೇ ಆಲ್ಮೋಸ್ಟ್ ಪ್ರತಿ ವರ್ಷ ಅದನ್ನೇ ಮಾಡ್ತಾರೆ. ತುಂಬ ಚೇಂಜಸ್ಸು ಅಪ್ಡೇಟ್ ಮಾಡೋದು, ಯಾಕಂದರೆ ಒಂದು ಸಾರಿ ಚೇಂಜ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ಗೂ ಚೇಂಜ್ ಆಗಬೇಕು, ಮತ್ತು ಅದು ತಿಳ್ಕೊಂಡು ಮತ್ತೆ ಅದಕ್ಕೆ ಟೀಚರ್ಸ್ನೆಲ್ಲ ಹುಡುಕೊಂಡು ಮತ್ತೆ ಕಲಿಬೇಕಂತ ತುಂಬ ಲೇಟ್ ಆಗುತ್ತೆ. ಬಟ್ ಆಟೋನಮಸ್ ಕಾಲೇಜಸ್ಸಲ್ಲಿ ತುಂಬ ಟೀಚರ್ಸ್ ಇರ್ತಾರೆ, ಎಕ್ಸ್ಪರ್ಟ್ಸ್ ಇರ್ತಾರೆ. ಅದಕ್ಕೋಸ್ಕರ ಅವ್ರು ಯಾವ ಬೇಕಾದ್ರೂ ಡಿಸೈನ್ ಮಾಡ್ಬೋದು. ಆ ಡಿಸೈನ್ಗೆ ಅದು ಯಾವ ಥರ ತಿಳ್ಕೊಂಡು ಟೀಚರ್ಸ್ ಕೂಡ ಕಲಿಬೇಕು. ಅದು ಒಂದು ಆಟೋನಮಸಲ್ಲಿರುವಂಥ ಫ್ರೀಡಮ್. ಕಂಪ್ಲೀಟಾಗಿ ಅವ್ರಿಗೆ ಅದ ಒಂದು ಫ್ರೀಡಮ್ ಆದರೆ ಇರುತ್ತೆ. ಓಕೆ, ಎಕ್ಸಾಮಿನೇಷನ್ ಸಿಸ್ಟಮ್ ಯಾವ ಥರ ಇರುತ್ತೆ ಅಂದರೆ, VTU ಎಕ್ಸಾಮ್ಸ್ ಕಂಡಕ್ಟ್ ಬೈ VTU ಸೆಂಟ್ರಲೈಸ್ ವ್ಯಾಲ್ಯೂಯೇಷನ್ಸ್ ಡಿಲೇ ರಿಸಲ್ಟ್. ಅಂದರೆ VTU ಅಂದರೆ ಇಡೀ ಆಲ್ ಓವರ್ ಕರ್ನಾಟಕದಲ್ಲಿರುವಂಥ ಎಲ್ಲ ಕಾಲೇಜಸ್ಗೂ VTUನೇ ಕಂಡಕ್ಟ್ ಮಾಡುತ್ತೆ. ಅವ್ರದ್ದೇ ಆದ ಒಂದು ರಿಸಲ್ಟ್ನ ಚೆಕ್ ಮಾಡಿ, ಅಂದರೆ ಫುಲ್ ಡಿಜಿಟಲ್ ಆಗಿರುತ್ತೆ ಎಕ್ಸಾಮಿನೇಷನ್ ರಿಸಲ್ಟ್ ಕೂಡ ಚೆಕ್ ಮಾಡೋದು. ಆಮೇಲೆ ರಿಸಲ್ಟ್ ಕೂಡ ಆದಷ್ಟು ಬೇಗನೆ ಬಿಡ್ತಾರೆ, ಈ ನಡುವೆ ಏನೂ ಡಿಲೇ ಆಗೋಲ್ಲ. ಎಕ್ಸಾಮ್ ಬರೆದು ವಿತಿನ್ 1 ವೀಕ್ ಆರ್ ಮ್ಯಾಕ್ಸಿಮಮ್ ಅಂದರೆ 15 ಡೇಸ್ ಆಗ್ಬೋದು, ಅಷ್ಟಲ್ಲೇ ರಿಸಲ್ಟ್ ಆದರೆ ಬರುತ್ತೆ. ಆದರೆ ಬಟ್ ಏನಕ್ಕೆ ಡಿಲೇ ಅಂದರೆ ಆಲ್ ಓವರ್ ಎಲ್ಲ ಒಂದು ಸ್ಟೂಡೆಂಟ್ದು ಚೆಕ್ ಮಾಡಬೇಕು ಇಷ್ಟೇ. ಬಟ್ ಆಟೋನಮಸ್ ಆದ್ದರಿಂದ ಎಕ್ಸಾಮ್ ಕಂಡಕ್ಟ್ ಬೈ ದ ಕಾಲೇಜ್. ಅಂದರೆ ಎಕ್ಸಾಮ್ ಅಂದರೆ ಅವರೇ ತಮ್ಮ ಎಕ್ಸಾಮ್ ತಮ್ಮ ಕಾಲೇಜಲ್ಲಿ ತಾವೇ ಒಂದು ಕ್ವಶನ್ ಪೇಪರ್ನ ಪ್ರೇ ಮಾಡಿ ತಮ್ಮ ಸ್ಟೂಡೆಂಟ್ಸ್ಗೆ ತಮ್ಮದೇ ಟೀಚರ್ಸ್ನ ವ್ಯಾಲ್ಯೂಯೇಷನ್ ಮಾಡೋಕ್ಕೆ ಎಲ್ಲ ಪೂರ್ತಿ ಕಂಪ್ಲೀಟ್ ಫ್ರೀಡಮ್ ಇರುತ್ತೆ. ಅದಕ್ಕೋಸ್ಕರ ಅವರು ಎಕ್ಸಾಮ್ ಕಂಡಕ್ಟ್ ಮಾಡಿ ಮತ್ತು ಇಂಟರ್ನಲ್ ವ್ಯಾಲ್ಯೂಯೇಷನ್ಸ್ ಫಾಸ್ಟ್ ರಿಸಲ್ಟ್. ಸ್ವಲ್ಪ ಸ್ಟೂಡೆಂಟ್ಸ್ ಇರ್ತಾರೆ, ಅವರಷ್ಟೇ ಕಾಲೇಜು, ಆ ಒಂದು ಸ್ಟೂಡೆಂಟ್ಗೆ ವ್ಯಾಲ್ಯೂಯೇಷನ್ಸ್ ಮಾಡಿಬಿಟ್ಟು ಬೇಗನೆ ರಿಸಲ್ಟ್ ಬಿಡ್ತಾರೆ. ಇದು ಒಂದು VTU ಅಲ್ಲಿ ಎಕ್ಸಾಮಿನೇಷನ್ ಸಿಸ್ಟಮ್ ಮತ್ತು ಆಟೋನಮಸಲ್ಲಿ ಯಾವ ಥರ ಎಕ್ಸಾಮಿನೇಷನ್ ಸಿಸ್ಟಮ್ ಆದರೆ ಇರುತ್ತೆ ಅನ್ನೋದು ಗೊತ್ತಾಯಿತು. ಓಕೆ, ನೆಕ್ಸ್ಟ್ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಇನ್ನೋವೇಷನ್ಸ್. VTU ಅಂದರೆ ಒಂದು ರಿಜಿಡ್ ಸ್ಟ್ರಕ್ಚರ್ ಹಾಕಿರ್ತಾರೆ, ಫಿಕ್ಸ್ಡ್ ಅಕಾಡೆಮಿಕ್ ಕ್ಯಾಲೆಂಡರ್ ಕೊಟ್ಟಿರ್ತಾರೆ. ಅಂದರೆ ಈ ಒಂದು ಕಾಲೇಜಸ್ಸಲ್ಲಿ ಈ ಟೈಮಲ್ಲಿ ಇಂಟರ್ನಲ್ಸ್ ನಡೆಸಬೇಕು, ಈ ಟೈಮಲ್ಲಿ ಎಕ್ಸಾಮಿನೇಷನ್ ನಡೆಸಬೇಕು, ಈ ಟೈಮಲ್ಲಿ ಲ್ಯಾಬು ಮತ್ತು ಈ ಟೈಮಲ್ಲಿ ಸ್ಪೋರ್ಟ್ಸು ಅನ್ನೋದು ಫಿಕ್ಸ್ಡಾಗಿ ಒಂದು ಕ್ಯಾಲೆಂಡರ್ ಅನ್ನೋದು ಅಕಾಡೆಮಿಕ್ ಸ್ಟಾರ್ಟಿಂಗಿಂದನೇ ಕೊಟ್ಬಿಡ್ತಾರೆ. ಅದೇ ಥರನೇ ಇರುತ್ತೆ, ಜಾಸ್ತಿ ಫ್ಲೆಕ್ಸಿಬಿಲಿಟಿ ಅನ್ನೋದು ಇರಲ್ಲ. VTU ಅಲ್ಲಿ ತುಂಬಾ ಚೇಂಜಸ್. ಏನಾದರೂ ಒಂದು ತೊಂದರೆ ಆದರೆ, ಇಲ್ಲ ಕರ್ನಾಟಕ ಬಂದು, ಇಲ್ಲ ಏನೋ ಒಂದು ಡೆತ್ ಆಗುವಂಥ ಸಿಚುವೇಷನ್ ಮಾತ್ರ ಒಂದು ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಆಗುತ್ತೆ, ಅಂದರೆ ಸ್ವಲ್ಪ ಚೇಂಜಸ್ ಆಗುತ್ತೆ ಏನಾದರೂ ಒಂದು ಆದರೆ ಮಾತ್ರ. ಬಟ್ ಆಟೋನಮಸಲ್ಲಿ ಮೋರ್ ಫ್ಲೆಕ್ಸಿಬಲ್. ಏನೋ ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಅವರು ಬೇಕಾದ್ರೆ ಎಕ್ಸಾಮಿನೇಷನ್ನ ಮುಂದೆ ಹಾಕ್ಬೋದು. ಬಟ್ VTU ಅಲ್ಲಿ ನೀವು ಕರ್ನಾಟಕದಲ್ಲಿರುವಂಥ ಆಲ್ ಕರ್ನಾಟಕ ಎಲ್ಲ ಸ್ಟೂಡೆಂಟ್ಸ್ ಇರೋದ್ರಿಂದ ನಿಮ್ಮ ಸಿಲೆಬಸ್ ಕಂಪ್ಲೀಟ್ ಆಗಲಿ ಬಿಡಲಿ ಅದನ್ನು ನೋಡಲ್ಲ. ಒಟ್ನಲ್ಲಿ ಏನು ಡೇಟ್ ಕೊಟ್ಟಿರ್ತಾರೆ ಆ ಡೆಡ್ಲೈನ್ ಒಳಗಡೆ ನೀವು ಸಿಲೆಬಸ್ನ ಕಂಪ್ಲೀಟ್ ಮಾಡ್ಕೋಬೇಕು. ಆ ಟೈಮಲ್ಲಿ ಎಕ್ಸಾಮ್ನ ಅನ್ನೋದು ನೀವು ಕ್ಲಿಯರ್ ಮಾಡ್ಕೋಬೇಕು. ಬಟ್ ಆಟೋನಮಸಲ್ಲಿ ಅವ್ರದ್ದೇ ಆದ ಟೀಚರ್ಸು ಒಂದು ಫುಲ್ ಅವ್ರದ್ದೇ ಫ್ರೀಡಮ್ ಇರುತ್ತೆ. ಅದಕ್ಕೋಸ್ಕರ ಅವ್ರು ಯಾವ ಬೇಕಾದ್ರೆ ಫ್ಲೆಕ್ಸಿಬಲ್ ಮಾಡ್ಕೋಬೇಕು. ಫ್ಲೆಕ್ಸಿಬಿಲಿಟಿ ಇರುತ್ತೆ, ಯಾವ ಬೇಕಾದ್ರೆ ಚೇಂಜಸ್ ಮಾಡ್ಬೋದು.
ಮತ್ತು ಕ್ಯಾನ್ ಇನ್ಕ್ಲೂಡ್ ನ್ಯೂ ಸಬ್ಜೆಕ್ಟ್ಸ್, ಮತ್ತು ನೀವು ಹೊಸ ಸಬ್ಜೆಕ್ಟ್ನ ಕೂಡ ನೀವು ಆ್ಯಡ್ ಮಾಡ್ಬೋದು ಆಟೋನಮಸಲ್ಲಿ. ಅವ್ರಿಗೆ ಈ ಒಂದು ಸಬ್ಜೆಕ್ಟು ಆಲ್ಮೋಸ್ಟ್ ಔಟ್ಡೇಟೆಡ್ ಆಗಿದೆ, ಇದು ಒಂದು ಸ್ಟೂಡೆಂಟ್ಸ್ಗೆ ಹೆಲ್ಪ್ಫುಲ್ ಆಗ್ತಿಲ್ಲ ಅಂದರೆ ಅದನ್ನ ಅವರು ತೆಗೆದುಬಿಡ್ಬೋದು. ಆಮೇಲೆ ಹೊಸ ಒಂದು ಸಬ್ಜೆಕ್ಟ್ ಈಗ ಈಗ ಎಕ್ಸಾಂಪಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಜಾಸ್ತಿ ಸಬ್ಜೆಕ್ಟ್ ಬರ್ತವೆ, ಅಂಥ ಸಬ್ಜೆಕ್ಟ್ನ ಅವರು ಆ್ಯಡ್ ಮಾಡ್ಬೋದು. ಆಮೇಲೆ ಇಂಡಸ್ಟ್ರಿ ಪ್ರಾಜೆಕ್ಟ್ಸ್ನ ಮಾಡಿಸ್ಬೋದು. ಬಟ್ VTU ಏನು ಸಿಲೆಬಸ್ ಕೊಟ್ಟಿರ್ತಾರೆ, ಏನು ಸಬ್ಜೆಕ್ಟ್ ಕೊಟ್ಟಿರ್ತಾರೆ ಅವನು ಕಂಪಲ್ಸರಿ ಓದಲೇಬೇಕು. ಎಕ್ಸಾಂಪಲ್ ಈಗ 4th ಸೆಮ್ ಬನ್ನಿ, ನಿಮ್ಗೆ ಬಯಾಲಜಿ ಏನಾದಿರುತ್ತೆ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಬಟ್ ಆದರೆ ನೀವು ಓದಲೇಬೇಕು ಈ ಒಂದು ಸಬ್ಜೆಕ್ಟ್ಸ್ ಅಂತ VTU ಅದು ಇದ್ದೇ ಇರುತ್ತೆ. ಬಟ್ ಇನ್ನೂ ಸ್ವಲ್ಪ ಮಾತಾಡ್ತೀನಿ, ಫುಲ್ ಕಂಪ್ಲೀಟಾಗಿ ನೋಡಿಕೊಂಡು ನೀವು ಡಿಸಿಷನ್ ತೊಗೊಳ್ಳಿ, ಯಾವ್ದು ಚೆನ್ನಾಗಿರುತ್ತೆ ಯಾವ್ದು ಚೆನ್ನಾಗಿರಲ್ಲ ಅನ್ನೋದು. ನೆಕ್ಸ್ಟ್ ಫೀಸ್ ಸ್ಟ್ರಕ್ಚರ್ ಅಂತ ಬಂದರೆ VTU ಜನರಲಿ ಯಾವಾಗಲೂ ನೀವೇನು ಈಗ VTU ಅಂದರೆ KCT ಎಕ್ಸಾಮ್ ಬರೆದು ನಿಮ್ದು ಏನೋ ಒಂದು ಗೌರ್ಮೆಂಟ್ ಫೀಸ್ ಅನ್ನೋದಿರುತ್ತೆ ಅದೇ ಫಿಕ್ಸ್ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ಚೇಂಜ್ ಆಗೋಲ್ಲ. ಕಂಪ್ಲೀಟ್ ಅದು ಏನಿರುತ್ತೋ ಅದೇ ಫೀಸ್ನ ಪೇ ಮಾಡಬೇಕಾಗುತ್ತೆ. ಬಟ್ ಆಟೋನಮಸ್ ಕಾಲೇಜಲ್ಲಿ ಕಂಪ್ಲೀಟ್ಲಿ ಪೂರ್ತಿ ಚೇಂಜ್ ಆಗಿರುತ್ತೆ. ಯಾಕಂದರೆ ಅವ್ರು ಯಾವಾಗ ಬೇಕಾದರೂ ನಿಮ್ಮದು ಸಿಸ್ಟಮ್ ಚೇಂಜ್ ಆದಾಗ ಮತ್ತು ಜಾಸ್ತಿ ಅಮೌಂಟ್ ಬೇಕಾದರೆ ಜಾಸ್ತಿ ಮಾಡ್ಬೋದು, ಬೇಕಾದ್ರೆ ಕಡಿಮೆ ಮಾಡ್ಬೋದು. ಬಟ್ ಅವ್ರಿಗೆ ಫುಲ್ ಸ್ಲೈಟ್ಲಿ ಹೈಯರ್ ಅಂದರೆ ಫೀಸ್ ಸ್ಟ್ರಕ್ಚರ್ ಏನು ಕಂಪೇರ್ ಟು VTU ಕಾಲೇಜಸ್ಗೆ ಜಾಸ್ತಿ ಇರುತ್ತೆ. ಎಕ್ಸ್ಟ್ರಾ ಫೆಸಿಲಿಟೀಸ್ ಆ್ಯಂಡ್ ಆಟೋನಮಿ ಅಂದರೆ ಇದು ಯಾಕಂದರೆ ಜಾಸ್ತಿ ಒಂದು ಫೆಸಿಲಿಟಿ ಕೊಡೋದ್ರಿಂದ ಒಂದು ಸ್ವಲ್ಪ ಫೀಸ್ ಕೂಡ ಜಾಸ್ತಿನೇ ಇರುತ್ತೆ. ಇಂಡಸ್ಟ್ರಿ ಎಕ್ಸ್ಪೋಸ್ ಪ್ಲೇಸ್ಮೆಂಟ್ ವಿಚಾರಕ್ಕೆ ಬಂದರೆ ನಿಮಗೆ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಕಾಲೇಜಸ್ ಲಿಮಿಟೆಡ್ ಇಂಡಸ್ಟ್ರಿ ಟೈ ಅಪ್ಸ್. ಅಂದರೆ ನಿಮಗೆ ಟೈಪ್ಸ್ ಅಂದರೆ ಏನಿಲ್ಲ, ಒಂದು ಕಾಲೇಜಸ್ಗೆ ಒಂದು ಇಂಡಸ್ಟ್ರಿನ ಕರ್ಕೊಂಬಂದು ಒಂದು ಕಂಪ್ನಿನ ಕರ್ಕೊಂಬಂದು ನಿಮಗೆ ಒಂದು ಪ್ಲೇಸ್ಮೆಂಟ್ ಬಗ್ಗೆ ಇದ್ರ ಮಾಹಿತಿ ಕೊಟ್ಟು ಪ್ಲೇಸ್ಮೆಂಟ್ ಮಾಡೋಕ್ಕೆ ಒಂದು ಮಾಡುವಂಥ ಪ್ಲೇಸ್ಮೆಂಟ್ ವ್ಯವಸ್ಥೆ. ಅಂದರೆ ಇದು ನಿಮಗೆ ಪ್ಲೇಸ್ಮೆಂಟ್ಸ್ ಎಲ್ಲೋ ಅದೆಲ್ಲ ನಿಮಗೆ ಇಂಡಸ್ಟ್ರಿ ಟೈ ಅಪ್ಸ್ ಅದೆಲ್ಲ ಕಾಲೇಜಸ್ ನೋಡ್ಕೋತದೆ. ಬಟ್ VTU ಅದು ಸ್ವಲ್ಪ ತುಂಬಾ ಕಡಿಮೆ ಇರುತ್ತೆ. ಬಟ್ ಆಟೋನಮಸ್ ಇದು ಬೆಟರ್ ಪ್ಲೇಸ್ಮೆಂಟ್ ಟ್ರೈನಿಂಗ್, ಸ್ಟ್ರಾಂಗರ್ ಇಂಡಸ್ಟ್ರಿ ಪಾರ್ಟ್ನರ್ಶಿಪ್ ಆ್ಯಂಡ್ ಮೋರ್ ಇಂಟರ್ನ್ಶಿಪ್ ಆಪರ್ಚುನಿಟಿ. ಇಲ್ಲಿ ನಿಮಗೆ ಇಂಟರ್ನ್ಶಿಪ್ಸ್ ಅನ್ನೋದು ಬರುತ್ತೆ. ಯಾವಾಗ ನಿಮಗೆ 7th ಸೆಮ್ 8th ಸೆಮ್ ಅಂತ VTU ಬಂದಾಗ ಆಟೋನಮಸಲ್ಲಿ ನೀವು ಯಾವ ಬೇಕಾದ್ರೂ ಮಾಡ್ಬೋದು. VTU ಯಾವ ಬೇಕಾದ್ರೂ ಮಾಡ್ಬೋದು ವಿತ್ ಕಾಲೇಜ್ ಪರ್ಮಿಷನ್ ತೊಗೊಂಡು ನೀವು 4th or 5th ಸೆಮಲ್ಲಿ ಇಂಟರ್ನ್ಶಿಪ್ ಆದರೆ ಮಾಡ್ಬೋದಾಗಿರುತ್ತೆ. ಬಟ್ ಕಂಪೇರ್ ಟು VTU ನೀವು ಓದ್ತಾ ಇದ್ದರೆ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಒಂದಿನೊಂದು ಹೇಳ್ತೀನಿ ನೋಡಿ, ಪ್ಲೇಸ್ಮೆಂಟ್ ಅಂತ ವಿಚಾರಕ್ಕೆ ಬಂದರೆ ಒಂದೊಂದು ಕಾಲೇಜಸಲ್ಲಿ VTU ಆಟೋನಮಸ್ಗಿಂತ ಅಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಒಳ್ಳೊಳ್ಳೆ ಪ್ಲೇಸ್ಮೆಂಟ್ ಆಗೋಂಥ VTU ಕಾಲೇಜಸ್ ಇದ್ದಾವೆ. ನೀವು ಅದ್ರ ಬಗ್ಗೆ VTU ಅಂದರೆ ತುಂಬ ಪ್ಲೇಸ್ಮೆಂಟ್ ಆಗೋದಿಲ್ಲ ಅನ್ಕೋಬಿಡಿ. ಒಳ್ಳೊಳ್ಳೆ ಅಂದರೆ ನಿಮ್ಮದು ಒಂದಿಷ್ಟು ಕಾಲೇಜಲ್ಲಿ VTU ಅಂತ ಬಂದರೆ ತುಂಬ ಹೈ ಲೆವೆಲಲ್ಲಿ ಮತ್ತು ಬೇರೆ ಲೆವೆಲಲ್ಲಿ ನೋಡ್ತಾರೆ ಅಂಥ ಕಾಲೇಜಸ್ನ. ಅಂಥ ಕಾಲೇಜಸ್ಗೆ ಅಡ್ಮಿಷನ್ ಆಗಿ ಒಳ್ಳೆಯದು. ಮುಂದೆ ಪ್ಲೇಸ್ಮೆಂಟ್ ಅಂತ ವಿಚಾರಕ್ಕಂತ ಬಂದರೆ ನಿಮಗೆ ಕಾಲೇಜ್ ತುಂಬಾ ಮ್ಯಾಟ್ರ್ ಆಗುತ್ತೆ. ಆವಾಗ ನಿಮ್ಮದು ಎಫರ್ಟ್ಸ್ ಇತ್ತು ಮತ್ತು ಇಂಡಿವಿಜುವಲ್ ಆಗಿ ನೀವು ಏನೋ ಕಾಂಟ್ರಿಬ್ಯೂಟ್ ಮಾಡ್ತಿದ್ದೀರ ಅಂದರೆ ನಮ್ಮ ಇಂಡಿಯಾಗೆ ಆ ಥರ ನಿಮ್ಗೆ ಏನಾದಿತ್ತು ಅಂದರೆ ಥಿಂಕಿಂಗು ಖಂಡಿತ ನಿಮಗೆ VTU ಕಾಲೇಜಲ್ಲಿ ಸೇರಿದ್ರು ಪರವಾಗಿಲ್ಲ, ಒಳ್ಳೆ ಹೈ ಪ್ಯಾಕೇಜಲ್ಲಿ ಪ್ಲೇಸ್ಮೆಂಟ್ ಆಗ್ತಾರೆ. ಬಟ್ ಆಟೋನಮಸಲ್ಲಿ ಅಲ್ಲಿ ಚೆನ್ನಾಗಿರುತ್ತೆ, ಬಟ್ ಎರಡೂ ಚೆನ್ನಾಗಿರುತ್ತೆ. ಈಗ ಜಸ್ಟ್ ಕಂಪೇರ್ ಮಾಡಿದ್ರೆ VTU ಆ್ಯಂಡ್ ಆಟೋನಮಸ್ ಆಲ್ ಓವರ್ ಆ್ಯಾವ್ರೇಜಾಗಿ ತೊಗೊಂಡ್ರೆ ಆಟೋನಮಸಲ್ಲಿ ಒಳ್ಳೆ ಪ್ಲೇಸ್ಮೆಂಟ್ ಆಗುತ್ತೆ. ಇಷ್ಟು ಹೇಳಕ್ಕೆ ಬಯಸ್ತೀನಿ, ಓಕೆನಾ. ನೆಕ್ಸ್ಟು ಡಿಗ್ರಿ ಆ್ಯಂಡ್ ಸರ್ಟಿಫಿಕೇಷನ್ ಯಾವ ಥರ ಕೊಡ್ತಾರೆ ನೋಡಿ. ಬೋತ್ ರಿಸೀವ್ VTU ಸರ್ಟಿಫೈಡ್ ಡಿಗ್ರಿ. ಇಲ್ಲಿ ನಿಮಗೆ ಡಿಗ್ರಿ ಸರ್ಟಿಫಿಕೇಟ್ ಕೊಡೋದು VTU ಕಾಲೇಜಲ್ಲಿ VTUನೇ ಕೊಡುತ್ತೆ ಡೈರೆಕ್ಟಾಗಿ. ಬಟ್ ಆಟೋನಮಸಲ್ಲಿ ಜಸ್ಟ್ ಆ್ಯಸ್ ದೇರ್ ನೇಮ್ ಆ್ಯಂಡ್ ಮಾರ್ಕ್ ಶೀಟ್. ಅಂದರೆ ಆಟೋನಮಸ್ ಕಾಲೇಜಲ್ಲಿ ನಿಮ್ಮ ನೇಮು ಅದನ್ನೆಲ್ಲ ಕೊಡ್ತಾರೆ. ನಾರ್ಮಲ್ ಅಂದರೆ ನಿಮ್ಮ ಅವ್ರದ್ದಾದ ಓನ್ ಯೂನಿವರ್ಸಿಟಿಯಿಂದ ಕೊಡ್ತಾರೆ, ಇಲ್ಲಿ ಕಾಲೇಜ್ ಕೊಡ್ತಾರೆ ಇಲ್ಲಿ. ಬಟ್ VTU ಹೋದ್ರೆ ನೀವು ಯಾವ ಕಾಲೇಜಲ್ಲಿ ಹೋದರೂ VTUನೇ ನಿಮಗೆ ಡಿಗ್ರಿ ಸರ್ಟಿಫಿಕೇಟ್ ಆದರೆ ಕೊಡ್ತಾರೆ, ಓಕೆನಾ. ಆಮೇಲೆ ಪ್ರೋಸ್ ಕಾನ್ಸಸ್ ಅಂದರೆ ಇದ್ರ ಬಗ್ಗೆ ಜಾಸ್ತಿ ಸ್ಟೂಡೆಂಟ್ಸು ಇದನ್ನು ಮೇನ್ ಅರ್ಥ ಮಾಡ್ಕೊಳ್ಳಿ. VTU ಪ್ರೋಸ್ ಅಂದರೆ ಏನಂತ ಅಂದರೆ ಸ್ಟ್ಯಾಂಡರ್ಡೈಸ್ಡ್ ಇದೆ, ಆಮೇಲೆ ರೆಕಗ್ನೈಸ್ಡ್ ಎವ್ರಿವೇರ್. ಆ್ಯಂಡ್ ನಿಮ್ಮ VTU ಅಂದರೆ ನಿಮಗೆ ಎಲ್ಲ ಕಡೆ ಬೇಕಾರೆ ಆಲ್ ಓವರ್ ಇಡೀ ವರ್ಲ್ಡ್ ಕೇಳ್ಕೊಳ್ಳಿ, ನಿಮಗೆ VTU ಬಗ್ಗೆ ತುಂಬಾ ಗೊತ್ತಿದೆ. ಯಾಕಂದರೆ VTU ಒಂದು ದೊಡ್ಡ ಯೂನಿವರ್ಸಿಟಿ ನಮ್ಮ ಆಲ್ ಓವರ್ ಇಂಡಿಯಾದಲ್ಲೇ ಹೇಳ್ತೀವಿ ನೋಡಿ, ಒಂದು ಒಳ್ಳೆ ಯೂನಿವರ್ಸಿಟಿ ಇದೆ. ಮತ್ತು ಕಾನ್ಸ್ ಅಂದರೆ ಏನಿದು ರಿಜಿಡ್ ಆಗಿರುತ್ತೆ ಮತ್ತು ಲೆಸ್ ಇಂಡಸ್ಟ್ರಿ ಅಲೈನ್ಮೆಂಟ್. ಇದು ಒಂದು ತುಂಬಾ ಡಿಸ್ಅಡ್ವಾಂಟೇಜು. ಒಂದು ರಿಜಿಡ್ ಆಗಿರುತ್ತೆ, ಜಾಸ್ತಿ ಫ್ಲೆಕ್ಸಿಬಿಲಿಟಿ ಇರಲ್ಲ VTU ಕಂಪೇರ್ ಟು ಆಟೋನಮಸ್. ಬಟ್ ಆದರೆ ಒಂದು ಒಳ್ಳೆ ಯೂನಿವರ್ಸಿಟಿ ಅಂದರೆ VTUನೇ ಅಂತ ಹೇಳ್ಬೋದು. ಯಾಕಂದರೆ ಹಳೇ ಕಾಲದಿಂದ ಬಂದಿರುವಂಥ ಒಂದು ಯೂನಿವರ್ಸಿಟಿ ಇದೆ ಅದಾಗಿರುತ್ತೆ, ಓಕೆನಾ. ಇಲ್ಲೇ ಓದಿ ತುಂಬಾ ಸ್ಟೂಡೆಂಟ್ಸ್ ಅಲ್ಲ, ಅವರೆಲ್ಲ ನಮಗೆ ಸೀನಿಯರ್ಸ್ ಅಂತ ಆಗ್ಬೋದು, ಅವ್ರ ಸರ್ಸ್ ಅಂತ ಹೇಳ್ಬೋದು. ಅವರೆಲ್ಲ ಗೂಗಲ್, ಮೈಕ್ರೋಸಾಫ್ಟ್ ಇಂಥದ್ದೆಲ್ಲ ಎಷ್ಟೊಂದು ಜನ ಪ್ಲೇಸ್ಮೆಂಟ್ಸ್ ಆಗಿದ್ದಾರೆ. ಬಟ್ ಆಟೋನಮಸ್ ಅಂತ ಬಂದರೆ ಇದರಲ್ಲಿ ಪ್ರೋಸೆನ್ಸ್ ಅಂದರೆ ಮಾಡರ್ನ್ ಇದೆ ಮತ್ತು ಫ್ಲೆಕ್ಸಿಬಲ್ ಇದೆ, ಫಾಸ್ಟ್ ರಿಸಲ್ಟ್ ನಿಮಗೆ ಅನೌನ್ಸ್ಮೆಂಟ್ ಆಗುತ್ತೆ. ಆಮೇಲೆ ಕಾನ್ಸ್ ಅಂದರೆ ಸ್ಲೈಟ್ಲಿ ಎಕ್ಸ್ಪೆನ್ಸಿವ್, ಸ್ವಲ್ಪ ಅಮೌಂಟ್ ಜಾಸ್ತಿ, ಮತ್ತು ವೇರಿಯಸ್ ಬೈ ಕಾಲೇಜ್ಗೆ ತುಂಬಾ ಚೇಂಜಸ್ ಇರುತ್ತೆ. ಕಂಪೇರ್ ಟು ಪ್ರತಿಯೊಂದು ಕಾಲೇಜಲ್ಲಿ ಆಟೋನಮಸಲ್ಲಿ ಚೇಂಜಸ್ ಜಾಸ್ತಿ ಇರುತ್ತೆ. ಬಟ್ ಫೈನಲ್ ಥಾಟ್ಸ್ ಏನಂತ ಹೇಳ್ತೀನಿ ಅಂದರೆ ಚೂಸ್ VTU ಇಫ್ ಯು ವಾಂಟ್ ಟ್ರೆಡಿಷನಲ್ಸ್ ಆ್ಯಂಡ್ ರೆಗ್ಯುಲೇಟೆಡ್ ಎಜುಕೇಷನ್ಸ್ ಮಾಡಲ್. ಆಮೇಲೆ ಚೂಸ್ ಆಟೋನಮಸ್ ಫಾರ್ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಅಪ್ಡೇಟ್ ಕರಿಕ್ಯುಲಮ್ ಆ್ಯಂಡ್ ಬೆಟರ್ ಪ್ಲೇಸ್ಮೆಂಟ್ ಎಕ್ಸ್ಪೋಸಸ್. ಸಕ್ಸಸ್ ಡಿಪೆಂಡ್ಸ್ ಆನ್ ಯುವರ್ ಹಾರ್ಡ್ ವರ್ಕ್, ನಾಟ್ ಜಸ್ಟ್ ದ ಸಿಸ್ಟಮ್. ಇದು ಒಂದು ಮೇನ್ ನಿಮಗೆ ಥಾಟ್ ಆಗಿರುತ್ತೆ ಫೈನಲಾಗಿ. ಬೋರ್ ಆಗುತ್ತೆ ಅಂತ. ಓಕೆ, ನೆಕ್ಸ್ಟ್ ಏನೋ ಒಂದು ವೀಡಿಯೋ ಬಂದ ತಕ್ಷಣ ನಿಮಗೆ ತಿಳಿಸ್ತೀನಿ, ಅದ್ರ ಬಗ್ಗೆ ಅಪ್ಡೇಟ್ ಆದರೆ ಕೊಡ್ತಿರ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಬೇಗನೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಒಂದು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು, ಇಂಜಿನಿಯರಿಂಗ್ ಕರ್ನಾಟಕ ಅಂತ ಸೇಮ್ ಒಂದು ಚಾನಲ್ಲೇ. ಅಲ್ಲಿ ಕೂಡ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಡ್ತೀನಿ, ಹೋಗಿ ಜಾಯ್ನ್ ಆಗಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡಿ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನೂ ಏನೇನು ಬೇಕು ನಿಮಗೆ ವೀಡಿಯೋನ ಅದು ಕಮೆಂಟ್ ಬಾಕ್ಸ್ ಹಾಕಿ, ಖಂಡಿತ ಅದ್ರ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ತೀನಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್ ಗಾಯ್ಸ್, ಬಾಯ್, ಜೈ ಹಿಂದ್, ಒಂದೇ ಮಾತಾಡ.